ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಗುರುವಾರ, ಅದಕ್ಕೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತೇಳಿ ಎಲ್ಲ ತೊಳೆದಿದ್ದಾಯಿತು. ಅಂದರೆ ಸ್ವಲ್ಪನೇ ತೊಳ್ಕೊಂಡಿದ್ದೀನಿ. ಇವತ್ತು ಗುರುವಾರ ಬೇಗ ಪೂಜೆ ಮಾಡೋಣ ಅಂತ ಟೈಮ್ ಬೇರೆ ಆಗೋಯ್ತು. ಅದಕ್ಕೆ ಮೇನ್ ಬೇಕಾಗಿರೋಂಥದ್ದು ತೊಳ್ಕೊಂಡಿದ್ದೀನಿ. 12 ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂತ ಟೈಮ್ ಆಗೋಯ್ತು. ಆಲ್ರೆಡಿ 11:15 ಆಯಿತು. ಅದಕ್ಕೆ 12 ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂಥೇಳಿ ಬರೀ ದೀಪಗಳು ಮತ್ತು ಅರಿಶಿನ ಕುಂಕುಮ ಬಟ್ಟಲು ಒಂದು ಪಂಚಪಾತ್ರೆ ತೊಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ, ಬೇಗ ಪೂಜೆ ಮಾಡೋಣ ಅಂತ. ಫ್ರೆಂಡ್ಸ್, ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸು ಡೈಲಿ ವ್ಲಾಗ್ಸ್ ಮಾಡ್ತಾಯಿಲ್ಲ. ಯಾಕಂದರೆ ಮದುವೆ ಬಂತಲ್ಲ, ಮದುವೆ ಹತ್ರ ಬರ್ತಾ ಇದ್ದಂಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಹೊಲಿಯೋ ಸ್ವಲ್ಪ ಜಾಸ್ತಿ ಇದೆ. ಮದುವೆ ದಿನ ಆಗೋಯ್ತು, ನಮ್ಮದು ಮತ್ತು ಕಸ್ಟಮರ್ಸ್, ಬೇರೆ ಕಸ್ಟಮರ್ಸು ಕೊಡಬೇಕಲ್ವ. ನಮ್ಮದು ಬರೀ ಮದುವೆ ಸ್ಟಿಚ್ ಮಾಡ್ಕೊಂಡಿದ್ರೆ ಆಗೋಲ್ವಲ್ಲ, ಬೇರೆ ಕಸ್ಟಮರ್ಸ್ದು ಕೊಡಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತಗೊತಾ ಇದ್ದೀನಿ. ಏನು ಮಾಡೋದು, ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಅನಿಸ್ತೈತೆ. ನೋಡೋಣ ಏನು ಮಾಡ್ತೀರ. ಅದಕ್ಕೆ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ಅದಕ್ಕೆ ನೋಡಿ, ಇವತ್ತು ಗುರುವಾರ ಅಲ್ವಾ, ಬೇಗ ಬೇಗ ಪೂಜೆ ಮಾಡೋಣ. ಇನ್ನು ಮಿಕ್ಕಿರೋ ದೇವ್ರ ಸಾಮಾನೆಲ್ಲ, ಮಿಕ್ಕಿರೋ ಪೂಜೆ ಸಾಮಾನೆಲ್ಲ ಮಧ್ಯಾಹ್ನ ತೊಳ್ಕೊಳ್ಳೋಣ. ಈಗ ಸದ್ಯಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಸ್ವಲ್ಪ ದೀಪಗಳೆಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಇವು ಮಾತ್ರ ತೊಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬೆಳ್ಳಿದ್ದು ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಲ್ವಾ. ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಹೇಗೆ ಕ್ಲೀನ್ ಮಾಡೋದು ಅಂತ. ಹಾಗೆ ಇದಕ್ಕೆ ನಾನು ಸಬೀನಾ ಮತ್ತು ವೆನಿಗರ್ ಹಾಕ್ಕೊಂಡಿದ್ದೀನಿ, ಬೇಗ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ನಾನು ವೆನಿಗರು ಮತ್ತು ಸಬೀನಾ ಹಾಕ್ಕೊಂಡಿದ್ದೀನಿ. ಅವೆರಡು ಇದ್ದರೆ ಸಾಕು. ಹಿತ್ತಾಳೆದು ಕ್ಲೀನ್ ಆಗುತ್ತೆ, ಹಾಗೆ ಬೆಳ್ಳಿದು ಕ್ಲೀನ್ ಆಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ, ಪಳ ಅಂತ ಇದೆ. ಹಾಗೆ ಕುಂಕುಮ ಬಟ್ಲು ಈ ಥರ ಈಸ್ಕೊಳ್ಬೇಕು ಅಂದರೆ ಈ ಥರ ಡಿಸೈನ್ ಎಲ್ಲ ಈಸ್ಕೋಬಾರ್ದು, ಪ್ಲೈನ್ ಈಸ್ಕೋಬೇಕು. ಯಾಕಂದರೆ ಈ ಡಿಸೈನಲ್ಲಿ ನಾವು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇರುತ್ತೆ, ಹೋಗ್ತಾ ಇದು ಸ್ವಲ್ಪ ಎಲ್ಲ ಈ ಥರ ಆಗಿಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗಲ್ಲ. ಅದಕ್ಕೆ ನಾವು ಈಸ್ಕೊಳ್ಳೋವಾಗೇ ಪ್ಲೈನ್ ಈಸ್ಕೋಬೇಕು. ನೋಡಿ, ನಾನು ದೀಪಗಳು ಅದಕ್ಕೆ ಪ್ಲೈನೇ ಈಸ್ಕೊಂಡಿದ್ದೀನಿ. ಇದರಲ್ಲೂ ಡಿಸೈನ್ಸ್ ಎಲ್ಲ ಬರುತ್ತಲ್ವ, ಈ ಥರ ಡಿಸೈನ್ಸ್ ಇರೋದು ಈಸ್ಕೋಬಾರ್ದು. ಡಿಸೈನ್ಸ್ ಈಸ್ಕೊಂಡ್ರೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ನಮ್ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ, ನಾಳೆ ಶುಕ್ರವಾರ ಅಲ್ಲ, ಶುಕ್ರವಾರ ಹೊತ್ತು ಕ್ಲೀನ್ ಮಾಡಬಾರ್ದು ಅಂತ ನಾನು ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಬೊಟ್ಟಿಟ್ಟು ಕುಂಕುಮ ಇಟ್ಟು ನೋಡಿ ರಂಗೋಲಿ ಎಲ್ಲ ಹಾಕಿಟ್ಟಿದ್ದೀನಿ. ಈಗ ಪೂಜೆ ಮಾಡಬೇಕು. ಇವಾಗ ಸಿಂಪಲ್ಲಾಗಿ ಪೂಜೆ ಮುಗಿಸ್ಬಿಡ್ತೀನಿ, ಯಾಕಂದರೆ ಟೈಮ್ ಬೇರೆ ಇಲ್ವಲ್ಲ ಅದಕ್ಕೆ. ನೋಡಿ, ಈಗ ಪೂಜೆ ಎಲ್ಲ ಆಯಿತು. ಇವತ್ತು ದೇವ್ರ ಸಾಮಾನು ತೊಳ್ಕೊಂಡು ಪೂಜೆ ಮಾಡೋದಕ್ಕೆ ಟೈಮ್ ಸಾಕಾಗೇ ಇಲ್ಲ. ಅದಕ್ಕೆ ಮೇನ್ ದೀಪ ಮತ್ತು ಅರಿಶಿನ ಕುಂಕುಮದ ಬಟ್ಲು, ಪಂಚಪಾತ್ರೆ ಇಷ್ಟನ್ನು ಮಾತ್ರ ತೊಳ್ಕೊಂಡು ಬೆಳಗ್ಗೆ ಬೇಗ ಪೂಜೆ ಮಾಡಿದ್ದೀನಿ. ಮತ್ತು ಸಂಜೆ ಪೂಜೆ ಮಾಡೋಷ್ಟರಲ್ಲಿ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ. ನೋಡಿ, ರಾಯರ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ರಾಯರು ಎದ್ದು ಬಂದಾಗೆ ಕಾಣಿಸ್ತಾ ಇದೆ. ಇದು ರಾಯರ ಫೋಟೋ ನಾವು ಮಂತ್ರಾಲಯದಿಂದನೇ ತರಿಸ್ಕೊಂಡಿದ್ದು. ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಮಂತ್ರಾಲಯಕ್ಕೆ ಹೋಗಿದ್ದರು, ಅವ್ರು ಅಲ್ಲಿಂದ ತಂದು ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೋಡಿ, ದೇವ್ರ ಮನೆ ವಾಸ್ಕಲ್ಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿದ್ದೀನಿ. ಇದು ಸುದ್ದಿಯಲ್ಲಿ ಹಾಕಿರೋದು. ಹಾಗೆ ಇದು ಮಣೆ ಇದೆಯಲ್ಲ, ಇದು ಹೊಸ ಮಣೆ. ಇದು ನೋಡಿ, ಮೊನ್ನೆ ಮಾರ್ಕೆಟ್ಗೆ ಹೋದಾಗ ತೊಗೊಂಡು ಬಂದಿದ್ನಲ್ವಾ, ಇದು ತುಂಬ ದಿನ ಬಾಳಿಕೆ ಬರಲ್ಲ ಅನ್ಕೋತೀನಿ. ಹಳೇದೊಂದು ನಾವು
ಇದೇ ಥರದ್ದೇ ಇನ್ನೊಂದು ಹಳೇದು ಇತ್ತಲ್ವ, ಅದು ಬೇಗ ಹೋಯ್ತು ಅನ್ಕೋತೀನಿ. 1-2 ವರ್ಷ ಬಂತೇನೋ ಅಷ್ಟೇ. ನೀರು ಬೀಳ್ತಾ ಇದ್ದರೆ ಬೇಗ ಬೇಗ ಹೋಗುತ್ತೆ. ಬರೀ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸಿಟ್ಕೋಬೇಕು. ನೋಡಿ, ನೈವೇದ್ಯಕ್ಕೆ ಇವತ್ತು ಬಾಳೆಹಣ್ಣು ಕೂಡ ತೊಗೊಂಡು ಬರೋದಕ್ಕಾಗಿಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸ್ ಇಟ್ಟು ಪೂಜೆ ಮಾಡಿದೆ. ನೋಡಿ, ಈಗ ಟೈಮ್ ಬಂದು ಆಯಿತು 12 ಗಂಟೆ ಆಗೋಯ್ತು. ಅದಕ್ಕೆ ಬೇಗ ಬೇಗ 12 ಗಂಟೆ ಒಳಗಡೆ ಪೂಜೆ ಮಾಡೋಣ ಅಂಥೇಳಿ ಬೇಗ ಬೇಗ ಮಾಡಿದ್ದೀನಿ. ಇನ್ನು ಸಂಜೆ ಪೂಜೆ ಮಾಡಬೇಕು. ನೋಡಿ, ದೇವ್ರ ಸಾಮಾನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಇದು ಈಗ ಟೈಲರಿಂಗ್ ಕ್ಲಾಸ್ ಟೈಮ್ ಆಯ್ತಲ್ಲ, ಈಗ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಬಂದು ಆಮೇಲೆ ಇದು ದೇವ್ರ ಸಾಮಾನೆಲ್ಲ ತೊಳೆದು ಸಂಜೆ ಪೂಜೆ ಮಾಡ್ತೀನಿ. ಇದು ಕಲಶ ಎಲ್ಲ ನಾನು ಶುಕ್ರವಾರನೇ ಇಡೋದು. ತೆಂಗಿನಕಾಯಿ ಎಲ್ಲ ಇಡ್ತೀನಲ್ಲ ಕಲಶ, ಅದು ನಾಳೆನೇ ಇಡೋದು. ಹಾಗೆ ಇದು ಕಾಮಾಕ್ಷಿ ದೀಪನೂ ಅಷ್ಟೇ, ನಾಳೆನೇ ಪೂಜೆ ಮಾಡ್ತೀನಿ. ಶುಕ್ರವಾರ ನಾನು ಕಾಮಾಕ್ಷಿ ದೀಪ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾನು ದೇವ್ರ ಸಾಮಾನು ತೊಳ್ದು ಸರಿ ತುಂಬಾ ಲೇಟ್ ಆಗೋಯಿತು. 15 ದಿನ ಮೇಲೆ ಆಯಿತು ತೊಳೆಯೋದಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ತೊಳಿತಾ ಇದ್ದೀನಿ. ದೇವ್ರ ಸಾಮಾನು ಕ್ಲೀನಾಗಿ ನೀಟಾಗಿರಬೇಕು ಅಂದರೆ ವಾರ ತೊಳ್ಕೊಬೋದು, ಇಲ್ಲಾಂದರೆ ಅಮಾವಾಸ್ಯೆ ಪೌರ್ಣಮಿಗೆ ತೊಳ್ಕೊಬೋದು. ನಾನು ಯಾಕಂದರೆ ನನಗೆ ಟೈಮ್ ಸಾಕಾಗಲ್ಲ, ಅದರಿಂದ ನಾನು ಅಮಾವಾಸ್ಯೆ ಹುಣ್ಣಿಮೆಗೆ ಇಟ್ಕೊಂಡಿದ್ದೀನಿ. ಈ ಥರ 15 ದಿನಕ್ಕೊಂದ್ಸರಿ ತೊಳ್ಕೊಳ್ಳೋದು. ಅದರಲ್ಲಿ ಮಧ್ಯದಲ್ಲಿ ಏನಾದರೂ ಹಿಂದೆ ಮುಂದೆ ಬಂತು ಅಂದರೆ ಆಗ ನೋಡ್ಕೊಂಡು ತೊಳ್ಕೊಂಬಿಡ್ತೀನಿ. ಅಂದರೆ ಶುಕ್ರವಾರ ಅಂದರೆ ಅಮಾವಾಸ್ಯೆ ಈಗ ಶುಕ್ರವಾರ ಗುರುವಾರ ಈ ಥರ ಬಿದ್ದಿದೆ ಅಂದರೆ ಅದಕ್ಕೂ ಮುಂಚೆನೇ ತೊಳ್ಕೊಬಿಡ್ತೀನಿ. ಇಲ್ಲ ಅಂದರೆ ಈಗ ಅಮಾವಾಸ್ಯೆ ಬಂದು ಶನಿವಾರ ಭಾನುವಾರ ಆ ಥರ ಬಿತ್ತು ಅಂದರೆ ಗುರುವಾರ ತೊಳ್ಕೊಬಿಡ್ತೀನಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು, ಯಾಕಂದರೆ ಅಮಾವಾಸ್ಯೆ ದಿನ ತೊಳಿಬಾರ್ದು. ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮತ್ತು ಶುಕ್ರವಾರ ಮಂಗಳವಾರ ದೇವ್ರ ಸಾಮಾನನ್ನ ತೊಳಿಬಾರ್ದು. ಅದಕ್ಕೋಸ್ಕರ ನಾನು ಗುರುವಾರ ಇಲ್ಲ ಸೋಮವಾರ ಇಲ್ಲ ಶನಿವಾರ ಈ ಥರ ತೊಳ್ಕೊಬಿಡ್ತೀನಿ. ಹಾಗೆ ಇವತ್ತು ಸಂಜೆ ದೇವ್ರ ಸಾಮಾನು ಇನ್ನೂ ಸ್ವಲ್ಪ ಹಾಗೆ ಇತ್ತಲ್ಲ, ಅದನ್ನೆಲ್ಲ ತೊಳೆದುಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಮತ್ತು ಅಂಗಡಿಯಲ್ಲಿ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಒಂದೇ ಇಟ್ಟಿದ್ದೀನಿ, ಚಿಕ್ಕದೊಂದು. ಬೇರೆ ಎಲ್ಲೂ ಇಡೋದಕ್ಕೆ ನಮಗೆ ಅನುಕೂಲ ಇಲ್ಲ, ಅದಕ್ಕೋಸ್ಕರ ಅಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಿದೆ, ಅದಕ್ಕೋಸ್ಕರ ನಾನು ಲೈನಿಂಗೆಲ್ಲ ಐರನ್ ಮಾಡ್ಕೊತಾ ಇದ್ದೀನಿ. ನೀರಲ್ಲಿ ವಾಶ್ ಮಾಡಿಕೊಂಡು ಐರನ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಬ್ಲೌಸಸ್ ಹಾಗೇ ಇದೆ ಸ್ಟಿಚಿಂಗ್ ಮಾಡೋದು, ಅದಕ್ಕೋಸ್ಕರ. ನೋಡಿ, ಈಗ ಇಷ್ಟು ಬ್ಲೌಸಸ್ ಕಂಪ್ಲೀಟ್ ಮಾಡಿದ್ರೆ ಆಯಿತು. ಅದಕ್ಕೋಸ್ಕರ ಎಲ್ಲ ಲೈನಿಂಗು ಐರನ್ ಮಾಡಿಕೊಂಡು ಮನೆಗೆ ತೊಗೊಂಡೋಗ್ತೀನಿ. ಮನೆಯಲ್ಲಿ ಕಟ್ ಮಾಡ್ಕೊಬೋದಲ್ಲ ನೈಟಲ್ಲಿ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಇವತ್ತೊಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಅದು ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಸ್ಯಾರಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾಳೆ ನಮ್ಮ ಪೂಜೆಗೆ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆ ಅಂತೆ, ಎತ್ನಿಕ್ ಡೇ ಅಂತೆ. ನೋಡಿ, ಯಾವ್ಯಾವ ಡೇನೋ ಮಾಡ್ತಾರೆ, ನಮಗೆ ಕೆಲಸ ಜಾಸ್ತಿ ಕೊಡ್ತಾರೆ. ನಮ್ಮ ಇಂಡಿಯನ್ ಕಲ್ಚರ್ನ ಸೆಲೆಬ್ರೇಟ್ ಮಾಡೋ ಇದರು ಸ್ಯಾರಿ ಸುಟ್ಕೊಂಬ ಅಂತ ಯಾರು ಹೇಳಿದ್ರು. ಅದಕ್ಕೆ ಬೆಳಿಗ್ಗೆ ಬೇಗ ಹೋಗ್ತಾಳಲ್ಲ, 7:30 ಹೋಗ್ತಾಳೆ. ಬೆಳಗ್ಗೆ ಬೇಗ ಎದ್ದು ಸ್ಯಾರಿ ಉಡ್ಸೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪಿನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಬೇಗ ಉಡ್ಸ್ಬೋದು ಅಂದ್ಬಿಟ್ಟು ಇವಾಗಲೇ ಪಿನ್ ಮಾಡಿಕ್ತಾ ಇದ್ದೀನಿ. ನಮ್ಗೆ ಒಂದು ಸೈಡ್ ಉಡ್ಸಿ ಅಂದರೆ ಒಂದು ಸರಿನೂ ಅವಳು ಉಟ್ಕೊಂಡಿಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕೆ ಬರಬೇಕಲ್ವ. ಸೊ ಒಂದು ಸರಿ ಒಂದು ಪಿನ್ ಮಾಡಿಕೊಂಡು 1-2 ದಿನ ಪ್ರಾಕ್ಟೀಸ್ ಮಾಡ್ಕೊ. ಈ ಸ್ಯಾರಿಯಲ್ಲೇ ಓಡಾಡೋಕ್ಕೆ ಬರಲ್ಲ, ಒಂದು ಪಿನ್ನಲ್ಲಿ ಓಡಾಡ್ತಿರುತ್ತೆ. ಇಷ್ಟು ವರ್ಷದಿಂದ ಸ್ಯಾರಿ ಉಟ್ಕೊತಾ ಇದ್ದೀವಿ, ನಮಗೆ ಇನ್ನೂ ಮೇಂಟೈನ್ ಮಾಡೋಕ್ಕೆ ಬರ್ತಾ ಇಲ್ಲ ಸೀರೆಯಲ್ಲಿ. ಇವಳಿಗೆ ಇವಾಗ ಅದು ಫಸ್ಟ್ ಟೈಮ್ ಮೊನ್ನೆ 2 ಸರಿನೂ ಉಟ್ಕೊಂಡವಳು ಅಷ್ಟೇ. ಅಮಾವಾಸ್ಯೆಗೆ ಒಂದ್ಸರಿ ಪೌರ್ಣಮಿಗೆ ಉಟ್ಕೊಳ್ಳೋದು ಸೀರೆ ನೋಡಿ, ಇಷ್ಟು ಮಾಡಿಟ್ಕೊತೀನಿ ಸಾಕು. ಇನ್ನು ಬೆಳಗ್ಗೆದು ಇದೆಲ್ಲ ಉಡಿಸ್ತೀನಿ, ಸ್ಯಾರಿ ಪಿನ್ ಮಾತ್ರ. ಇದು ಮಾರನೇ ದಿನ ಬೆಳಗ್ಗೆ ಪೂಜೆಗೆ. ಇವತ್ತು ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೋಸ್ಕರ ಸ್ಯಾರಿ ಉಡ್ಸಿದ್ದೀನಿ. ಈಗ ಹೂವು ಕಟ್ತಾಯಿದ್ದೀನಿ. ಸ್ಯಾರಿ ಉಟ್ಕೊಂಡ್ಮೇಲೆ ಹೂವು ಮುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಹೂವು ಕಟ್ತಾಯಿದ್ದೀನಿ. ಅವಳಿಗೆ ಮಾತ್ರ ಒಂದು ಮೊಳ ಅಷ್ಟು ಕಟ್ಟಿದ್ದೀನಿ. ನೋಡಿ, ಈಗ ನಮ್ಮ ಪೂಜೆ ಎಲ್ಲ ರೆಡಿ ಆಗಿದ್ದಾಳೆ ಕಾಲೇಜ್ಗೆ ಹೋಗೋದಕ್ಕೆ. ನಂಗೆ ಸ್ಯಾರಿ ಉಡ್ಸೋದಕ್ಕೆ ಇನ್ನೊಬ್ರಿಗೆ ಬರಲ್ಲ, ಆದರೂ ನನ್ನ ಮಗಳಿಗೋಸ್ಕರ ಉಡಿಸ್ಲೇಬೇಕಲ್ಲ, ಅದಕ್ಕೆ ಹೆಂಗೆ ಬಂದರೆ ಹಂಗೆ ಉಡ್ಸಿದ್ದೀನಿ. ನೋಡಿ,
ಅಷ್ಟು ನೀಟಾಗಿ ಇನ್ನೂ ಬರಲ್ಲ. ನಾವೇಗೋ ಉಟ್ಕೊಬಿಡ್ತೀವಿ, ಇನ್ನೊಬ್ರು ಗುಡಿಸ್ಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟನೇ. ಇದು ನಮ್ಮ ಮನೆಯವರು ಧರ್ಮಸ್ಥಳ ಹೋಗಿದ್ರು, ಅಲ್ಲಿಂದ ಪ್ರಸಾದ ತೊಗೊಂಡು ಬಂದಿದ್ರು. ಹಾಗೆ ಪೂಜೆ ಎಲ್ಲ ಮಾಡಿ, ಇದು ಶುಕ್ರವಾರದ ಪೂಜೆ ನೋಡಿ, ಸಿಂಪಲ್ಲಾಗೆ ಪೂಜೆ ಎಲ್ಲ ಮುಗೀತು. ಹಾಗೆ ಪ್ರಸಾದ ತೊಗೊಂಡು ಬಂದಿದ್ರಲ್ಲ, ಅದು ಕೂಡ ಆಗುತ್ತೆ ಅಂತ 2 ಸೇರಿ ಪೂಜೆ ಮಾಡಿದ್ದೀನಿ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮೂರ ಹತ್ರನೇ ಹೊಸನಗರ ಅಂತಿದೆ, ಅಲ್ಲೋಗಿ ಒಂದು ದೇವಸ್ಥಾನ ಇದೆ, ಒಂದು ಚಿಕ್ಕದು ಮಾರಿಯಮ್ಮ ದೇವಸ್ಥಾನ. ತುಂಬ ದಿನಗಳಾಗಿತ್ತು ಅಲ್ಲೋಗಿ, ಅದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸಾಯಂಕಾಲ ಹೋಗಿದ್ದಿದ್ದು 5 ಗಂಟೆಯಲ್ಲಿ. ನೋಡಿ, ಇಲ್ಲಿ ತುಂಬ ಚಿಕ್ಕದು ಇದು ದೇವರು, ತುಂಬ ಚೆನ್ನಾಗಿದೆ. ಹಾಗೆ ತುಂಬಾ ಪವರ್ಫುಲ್ ಆಗಿರುವಂಥ ದೇವಿ ಅಂತಲೇ ಹೇಳ್ಬೋದು. ನಾವು ತುಂಬ ದಿನಗಳಾಗಿತ್ತು ಇಲ್ಲಿ ಹೋಗಿ, ಅದಕ್ಕೆ ಇವತ್ತು ಹೋಗೋಣ ಅಂತ ಎಲ್ಲರೂ ಹೋಗಿದ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಅಂದರೆ ಇದು ಮಂಡೇ ಮಾಡಿರೋದಿರ್ಬೋದು. ಮಂಡೇ ಹೋಗಿ ನಾವು ಮದುವೆ ಬೇರೆ ಬಂತಲ್ವ, ಅದಕ್ಕೆ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡ್ವಿ. ಹೇರ್ ಕಟ್ ಮಾಡಬೇಕಾದ್ರೆ ನೋಡಿ ನನಗೆ ಹೇಗೆ ಮಾಡಿದ್ದಾರೆ, ನಾವು ತೋರಿಸಿದ್ದೇ ಒಂದು, ಅವ್ರು ಮಾಡಿದ್ದೇ ಒಂದು. ಆದರೆ ನಂಗೆ ತುಂಬ ಶಾರ್ಟ್ ಅನ್ನಿಸ್ತು ಕೂದಲು. ಇಷ್ಟೊಂದು ಶಾರ್ಟ್ ನನಗೆ ಇಷ್ಟ ಇರಲಿಲ್ಲ, ಆದರೆ ಮಾಡಿಸಿದ ಮೇಲೆ ಗೊತ್ತಾಯಿತು ಇಷ್ಟೊಂದು ಶಾರ್ಟ್ ಬರುತ್ತೆ ಅಂತ. ತುಂಬ ಬೇಜಾರಾಗೋಯ್ತು, ಕೂದಲೆಲ್ಲ ಹೋಯ್ತಲ್ಲ ಅಂತ. ನಾನು ಯಾವತ್ತೂ ಹೇರ್ ಕಟ್ ಮಾಡಿಸಿರಲಿಲ್ಲ, ಇದೇ ಫಸ್ಟ್ ಟೈಮು. ನಾವು ಹೇಳಿದ್ದು ಇನ್ನೂ ಲಾಂಗಾಗಿ ಬೇಕು ಅಂತ, ಆದರೆ ತುಂಬ ಶಾರ್ಟ್ ಮಾಡಿಬಿಟ್ರು ಅವರು. ನಮ್ಮ ಪೂಜಾ ನೋಡಿ ಫಸ್ಟು ನನ್ನ ಟ್ರಯಲ್ ಮಾಡಿದ್ಲು, ನೀನು ಫಸ್ಟ್ ಚೆನ್ನಾಗಿ ಮಾಡಿಸ್ಕೊ, ಆಮೇಲೆ ನಿನಗೆ ಚೆನ್ನಾಗಿ ಮಾಡಿದ್ರೆ ನಾನು ಮಾಡಿಸ್ಕೊತೀನಿ ಅಂತೇಳಿ ಅವಳು ಹುಷಾರಾಗಿಬಿಟ್ಲು. ನಾನು ನೇರೆಲ್ಲ ಕಟ್ ಮಾಡಿದ ತಕ್ಷಣ ನಾನು ಕಟ್ ಮಾಡಲ್ಲ ಅಂದ್ಬಿಟ್ಲು, ನನ್ನ ಕೂದಲೆಲ್ಲ ಕಟ್ ಮಾಡಲ್ಲ ಅಂತ ಹೇಳ್ಬಿಟ್ಲು. ಅದಕ್ಕೆ ಅವಳೇ ಬೇರೆ ಮಾಡಿಸ್ಕೊಂಡ್ಳು, ಯು ಶೇಪ್ ಕಟ್ ಮಾಡಿಕೊಂಡು ಮುಂದೆ ಲೇಯರ್ ಕಟ್ ಮಾಡಿಸ್ಕೊಂಡ್ಲು ಅಷ್ಟೇ ಸಿಂಪಲಾಗೆ. ಫ್ರೆಂಡ್ಸ್ ನೋಡಿ, ಮೊದಲು ಹಬ್ಬದ್ದು ಎಲ್ಲನೂ ಇವತ್ತು ಬ್ಲೌಸಸ್ ಎಲ್ಲ ಇವತ್ತು ಮುಗೀತು. ಐರನ್ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ಲಾಸ್ಟು ಇದೊಂದು ಬ್ಲೌಸ್ ಹೊಲಿಬೇಕು. ನಮ್ಮ ಶೋಭಾದು ಬರ್ಡೇ ಐತೆ, ಅದಕ್ಕೆ ಅರ್ಧ ಹೊಲಿದ್ದೀನಿ, ಇನ್ನು ಅರ್ಧ ಹೊಲಿಬೇಕು. ಇದು ಹೊಲಿದ್ಬಿಟ್ರೆ ಫುಲ್ ಫಿನಿಶ್. ಹಾಗೆ ಒಂದು 4 ಸ್ಯಾರಿ ಜಿಗ್ಜಾಗ್ ಮಾಡೋದಿದೆ, ಅದೊಂದು 4 ಸ್ಯಾರಿ ಮಾಡಿಬಿಟ್ರೆ ಫುಲ್ ಫಿನಿಶ್ ಆಗುತ್ತೆ. ಹಬ್ಬದ್ದು ಮದುವೆದು ಎಲ್ಲ ಕಂಪ್ಲೀಟ್ ಆಯಿತು. ಆಯಿತು, ಇನ್ನೊಂದಷ್ಟು ಬುಕ್ಸ್ ಹಾಕೊಟ್ಟಿದ್ದೀನಿ. ಗೈಸ್, ನಮ್ಮ ಮಮ್ಮಿ ಹೇರ್ ಸ್ಟೈಲ್ ನೋಡಿ ಗೈಸ್, ಹೊಸ ಹೇರ್ ಸ್ಟೈಲ್. ಎಲ್ಲ ಅವಳೇ ಮಾಡಿದ್ದು, ಅವಳಿಂದನೇ ಆಗಿದ್ದು. ಚೆನ್ನಾಗಿದೆ ನೋಡಿ ಗೈಸ್. ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಇಲ್ಲಿವರೆಗೂ ಇದ್ದಿದ್ದು ಕೂದಲನ್ನ ಇಷ್ಟಕ್ಕೆ ಮಾಡಿಸ್ಬಿಟ್ಟೆ. ಅವರು ಆ್ಯಕ್ಚುಲಿ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ದು, ನೋಡಿದ್ರೆ ಶಾರ್ಟ್ ಮಾಡಿಬಿಟ್ಟಿದ್ದಾರೆ ಗೈಸ್. ನಾನೇನು ಮಾಡಲಿ, ನನ್ನ ತಪ್ಪ ಅದು, ಹೇಳಿ ನೀವೇ. ಆ ಥರ ಕಟ್ ಮಾಡಿಸ್ಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ, ಇವರೇ ಮಾಡಿಸಿದೆಯಲ್ಲ. ಆ್ಯಕ್ಚುಲಿ ಅದನ್ನು ನಾನು ಮಾಡಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ನಮ್ಮಮ್ಮ ಮೇಲೆ ಫಸ್ಟ್ ಟೈಮ್ ಟ್ರಯಲ್ ಮಾಡಿಬಿಟ್ಟು ಆಮೇಲೆ ನಾನು ಮಾಡ್ಸೋಣ ಚೆನ್ನಾಗಿ ಬಂದರೆ ಅಂದ್ಕೊಂಡು ಇದು ಮಾಡಿದ್ದು. ಆದರೆ ಅದು ನೋಡಿ ಶಕ್ನೇ ನನಗೆ ಇಷ್ಟ ಆಗಿಲ್ಲ. ಸೊ ನಮ್ಮಮ್ಮ ಬಿದ್ದರು. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ನಾನು ಕೂಡ ಗೈಸ್. ಟೈಮ್ ನೋಡಿ ಗೈಸ್, 10:30 ಆಗಿದೆ. ಇಷ್ಟೊತ್ತವರೆಗೂ ಹೊಲ್ಕೊಂಡು ಕೂತ್ಕೊಂಡಿದ್ದಾರೆ. ಮತ್ತೆ ಕೊಡೋರು ಕೊಡಬಾರ್ದ, ನಾಳೆ ಹಬ್ಬ ತಿನ್ಬಿಟ್ಟು ಬಂದು ಹೊಲ್ಕೋಬೇಕಪ್ಪ. ಟೈಮ್ ಇಲ್ಲ, ಟೈಮ್ ಕರೆಕ್ಟಾಗಿ ತಿನ್ಬೇಕು ಫಸ್ಟು. ಬಂದು ಹೊಲಿಯೋ ಅಷ್ಟು ಪೇಷನ್ಸ್ ಇಲ್ಲ. ಒಂದು ಸರಿ ಒಂದು ಬಿಟ್ಟು ಫುಲ್ಲು ಹೋದರೆ ಊಟ ತಿಂದ್ಬಿಟ್ಟು ಮಾಡ್ಕೋಬೋದು. ಇನ್ನು ಅಲ್ಲಿ ವರ್ಕ್ ಮಾಡೋದು ಅಷ್ಟಿದೆ. ಒಂದು ಜಿಗ್ಜಾಗ್ ಮಾಡೈತಿ. ಯಾರ್ದು ಸೀರೆ ಕುಚ್ಚುವೆಲ್ಲ ಹಾಕ್ಸವ್ರೆ, ಚೆನ್ನಾಗೈತೆ. ವರ್ಕ್ ಮಾಡೋದಕ್ಕೆ ಕಾಂಟ್ರಾಸ್ಟ್ ಆಗಿ ಕಟ್ ಮಾಡಿಕೊಂಡೆ, ಜಿಗ್ಜಾಗ್ ಆಗಿತ್ತು. ಅದೇ ಇದು ಬೇಕು ಅಂದ್ಬಿಟ್ಟು ತಿರುಗಿ ಕಟ್ ಮಾಡಿಕೊಂಡೆ.
ಒಂದು ಸೈಡ್ಗೆ ಮಾತ್ರ ಕಟ್ ಮಾಡ್ಕೊಂಡಿದ್ಯಾ ಮತ್ತೆ ಇನ್ನೊಂದು ಸೈಡ್ಗೆ ಐತಿನ್ನು ಎಲ್ಲ ಹಾಕ್ಬೇಕು ಹೊಲಿಬೇಕು ಇವಾಗ. ಸೈಡ್ ಜಿಗ್ಜಾಗ್ ಮಾಡಿ ತಿನ್ನೋದು ಹಂಗೆ ಇರಲಿಲ್ಲ. ಕುಚ್ಚು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ಸ್ಯಾರಿ ಮತ್ತು ಇದೊಂದು ಜಿಗ್ಜಾಗ್ ಮಾಡಿಬಿಟ್ರೆ ನಮ್ಮ ಕೆಲಸ ಕಂಪ್ಲೀಟ್. ದುಪ್ಪಟ ಏನಕ್ಕೆ ತೊಗೊಬಂದಿದ್ಯಾ? ನಾಳೆಯಿಂದ ನಮ್ಮ ಜಿಗ್ಜಾಗ್ ಮಾಡಬೇಕಲ್ಲ ಅದನ್ನು. ಅಷ್ಟು ಫುಲ್ ಟಯರ್ಡ್ ಒಂದು ವಾರದಿಂದ. ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮೇಲೆ ಕಾನ್ಸಂಟ್ರೇಷನ್ ಮಾಡಿಲ್ಲ. ಕಾನ್ಸಂಟ್ರೇಷನ್ ನೋಡಿ ನಾನು ಕೂದಲು ಏನು ಗತಿ ಮಾಡಬೇಕು. ಫುಲ್ ಫೀಲಿಂಗ್ ರಾತ್ರಿ ಎಲ್ಲ ನಿದ್ದೆನೇ ಬಂದಿತ್ತು ಅನ್ಕೊಂಡು ಗೈಸ್. ನಾನು ಅವ್ರಿಗೆ ಫೋರ್ಸ್ ಮಾಡಿಲ್ಲ ಗೈಸ್, ಮಾಡಿಸ್ಕೊ ಅಂತ. ಬೇಜಾರಾಯಿತು. ನಾನು ಒಂದೇ ಸರಿ ಹೇಳಿದ್ದು, ನಿಮ್ಗೆ ಇಷ್ಟ ಆದರೆ ಅವರೇ ಹೇಳಿದ್ದು. ನಾನು ಫೋಟೋ ತೋರಿಸ್ದೆ ಈ ಥರ ಚೆನ್ನಾಗಿರುತ್ತೆ ಅಂತ. ನನ್ನ ಹೇರ್ ಸ್ಟೈಲ್ ತೋರಿಸ್ತೀನಿ ಬನ್ನಿ ಗೈಸ್. ಇನ್ನೊಂದು ಟಾಪ್ಸ್ ಅಂತ ಬಂದುಬಿಟ್ರೆ ಫಿನಿಶ್. ಫ್ರಂಟ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಫಸ್ಟ್ ಟೈಮ್. ಕಟ್ ಮಾಡಿಸ್ಬಿಟ್ಟು ನಡಿಯಲಿ. ಜಡೆ ಹಾಕೋಕ್ಕಾಗ್ತಿಲ್ಲ ಸರಿಯಾಗಿ. ನಾಳೆ ಬಂದು ಸೀರೆ ಜಿಗ್ಜಾಗ್ ಮಾಡಿದ್ರೆ. ಫ್ರೆಂಡ್ಸ್ ನೋಡಿ, ಇಷ್ಟು ಬ್ಲೌಸಸ್ಸು ಕಂಪ್ಲೀಟ್ ಆಯಿತು. ಇದೆಲ್ಲನೂ ನಮ್ಮದು ಇದೆ ಮದುವೆ ಇದು, ಹಾಗೆ ಕಸ್ಟಮರ್ದು ಇದೆ ನೋಡಿ. ಇನ್ನೊಂದಷ್ಟು ಅರ್ಚನಾ ಹತ್ರ ಇದೆ, ಉಕ್ಸಾಕೋದಕ್ಕೆ ಕೊಟ್ಟಿದ್ದೀನಿ. ಹಾಗೆ ಇನ್ನೂ ನಾಳೆ ಇನ್ನೂ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡೋದಿದೆ. ಅದನ್ನೆಲ್ಲ ಒಂದು ಹಬ್ಬದ್ರೊಳಗಡೆ ಕೊಡಬೇಕು ಅಂದ್ಕೊಂಡೆ, ಆದರೆ ಹಬ್ಬಕ್ಕೆ ಇಷ್ಟ ಆಯಿತು. ಇನ್ನೂ ಒಂದೆರಡು ಬ್ಲೌಸು ನಾಳೆ ಸ್ಟಿಚ್ ಮಾಡಿ ಮತ್ತು ನಾಳಿದ್ದು ಕೊಡಬೇಕಾಗುತ್ತೆ. ಅದಕ್ಕೆ ಇಷ್ಟು ಬ್ಲೌಸಸ್ ಫಿನಿಶ್ ಆಯಿತು. ಇದೆಲ್ಲ ನಮ್ಮದೇ. ನಮ್ಮದು ಅರ್ಧ ಇದೆ, ಕಸ್ಟಮರ್ದೊಂದು ಅರ್ಧ ಇದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.